ವೀಕ್ಷಕರೇ, ಕುರಿ ಕಾಯುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ ಈಗ ಬಿಗ್ ಬಾಸ್ 11ರ ವಿನ್ನರ್, ಸರಿಗಮಪ 15ರ ರನ್ನರ್ ಅಪ್ ಆದರೂ ಕೂಡ ಕುರಿ ಕಾಯುತ್ತಾ ಸಾಮಾನ್ಯ ಹಳ್ಳಿ ಹುಡುಗನಂತೆ ಜೀವನ ನಡೆಸುತ್ತಿದ್ದ. 3ನೇ ವಾರಕ್ಕೆ ಬಿಗ್ ಬಾಸ್ಗೆ ಬಂದ ಹನುಮಂತ ಬಂದ ವಾರದಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಸ್ಥಾನ ಏನು ಅಂತ ಹೇಳುವ ಸವಾಲು ಬಂದಿತ್ತು. ಈಗ ಹನುಮಂತು ಅವರಿಗೆ ತಿಳಿದಂಗೆ ಎಲ್ಲರಿಗೂ ಸ್ಥಾನ ಕೊಟ್ಟರು. ಇದನ್ನು ಪ್ರಶ್ನೆ ಮಾಡಿದ ಮನೆ ಮಂದಿ ಹನುಮಂತುಗೆ ತಲೆ ಕೆಡಿಸಿದರು. ಇಲ್ಲಿ ಯಾಕೆ ನನ್ನ ಸ್ಥಾನ? ನೀವು ಬಿಗ್ ಬಾಸ್ ನ ಒಡೆ ಇಲ್ಲ, ಇವಾಗ ಬಂದು ನಮ್ಮನ್ನ ಹೇಗೆ ಈ ಸ್ಥಾನ ಕೊಡುತ್ತೀರಿ ಅಂತ ದೊಡ್ಡ ವಾಗ್ವಾದವೇ ನಡೆಯಿತು. ಇದರಿಂದ ಹನುಮಂತು ಬಿಗ್ ಬಾಸ್ಗೆ ನಾನು ಆಚೆ ಹೋಗುತ್ತೇನೆ, ನನಗೆ ತಲೆ ಕೆಡಿಸುತ್ತಿದ್ದಾರೆ ಎಂದ ಹುಡುಗ ಬಿಗ್ ಬಾಸ್ 11ರ ವಿನ್ನರ್. ತನ್ನದೇ ಆದ ಹಾಡು ಮತ್ತು ಮಾತಿನಿಂದ ಎಲ್ಲರ ಮನ ಗೆದ್ದ ಹನುಮಂತು ಬಿಗ್ ಬಾಸ್ ನಲ್ಲಿದ್ದ ಎಲ್ಲಾ ಘಟನೆಗಳಿಗೂ ತಲೆ ಕೆಡಿಸಿ ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡ. ತನ್ನ ಹಾಡಿನಿಂದಲೇ ಎಲ್ಲರಿಗೂ ಉತ್ತರ ಕೊಡುತ್ತಿದ್ದ ಹನುಮಂತು ಟಾಸ್ ಗೆದ್ದು ಕೂಡ ಕ್ಯಾಪ್ಟನ್ ಆಗಿದ್ದ. ಇವರ ಹಾಡು ಸರಳತೆಯಿಂದನೇ ಎಲ್ಲ ಕನ್ನಡಿಗರ ಮನಗೆದ್ದ ಹನುಮಂತು ಒಂದು ಹಾಡ್ರಿ. ನಾನೇನಂದಿಲ್ಲ ಬಾರೋ ಶಿವ ಶಂಭೋ ಲಿಂಗ, ಒಳಿತು ಮಾಡು ಮನುಸ, ನೀ ಇರುದು 3 ದಿವಸ, ನೋಡಂಗ ಆಗೈತಿ. 5 ಕೋಟಿಗೂ ಹೆಚ್ಚು ಓಟ್ನ ಪಡೆದು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿದ್ದಾರೆ. ಇದಿಷ್ಟು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು ಅವರ ಸ್ಟೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.